ಪಾದಚಾರಿಗಳಿಗೆ ತುಂಬಾ ತೊಂದರೆ ಆಗ್ತದೆ, ಹೋಗಕ್ ಆಗ್ತಿಲ್ಲ. ಡೆಲಿವರಿ ಪೇಷಂಟ್ ಬಂದ್ರೆ ಡೆಲಿವರಿ ಅಲ್ಲೇ ಆಗ್ಬಿಡ್ತದೆ ಅಂತ ಸಿಚುವೇಶನ್ ಆಗಿದೆ. ಮತ್ತೆ ಮೊನ್ನೆ ಆಕ್ಸಿಡೆಂಟ್ ಆಗಿ ಇಬ್ರು ಡೆತ್ ಆಗಿದ್ದಾರೆ. ಉಗ್ರವಾದ ಹೋರಾಟ ಅಂತೂ ಖಂಡಿತ ಮಾಡ್ತಾರೆ. ಇವತ್ತಿನ ಹುಣಸನಹಳ್ಳಿಯ ಒಂದು ಕೋಳಟಿ ರೋಡಿನ ಏನು ವ್ಯವಸ್ಥೆ ಇದೆ, ಈ ರೋಡ್ ತುಂಬಾ ದುರಸ್ತಿ ಆಗಿದೆ. ಯಾಕಪ್ಪ ಅಂತಂದ್ರೆ ಸಂಜೆ ಟೈಮಲ್ಲಿ ಸುಮಾರು ಈ ಹುಣಸನಹಳ್ಳಿನ ಕೋಳಟಿಗೆ ಹೋಗ್ಬೇಕಾದ್ರೆ ಸುಮಾರು ಅರ್ಧ ಗಂಟೆ ಟೈಮ್ ತಗೊಂತ ಇದೆ. ಹೀಗಾಗಿ ಈಗ ನಾವು ಹೆಬ್ಬಾಳದಿಂದ ಏನ್ ಹುಣಸನಹಳ್ಳಿ ಬರಕ್ಕೆ ಸಮಯ ಟೈಮ್ ತಗೊಂತದೋ, ಹುಣಸನಹಳ್ಳಿನ ಕೋಳಟಿಗೆ ಈ ಅರ್ಧ ಕಿಲೋಮೀಟರ್ ಮುಂದಕ್ಕೆ ಪಾಸ್ ಆಗೋದಕ್ಕೆ ಅಷ್ಟು ಸಮಯ ತಗೊಂತೈತೆ. ಹಾಗಾಗಿ ಮತ್ತೆ ಈಗ ಬಾವಲು ಕ್ರಾಸ್ ಇಂದ ನಾವು ಸಾತ್ನೂರ್ ಕಡೆ ಹೋಗ್ಬೇಕಾದ್ರೆ ಕಂಟ್ರಿ ಕ್ಲಬ್ ವರ್ಗುನು ಸುಮಾರು ಆ ಜಾಗದಲ್ಲಿ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಅಂದ್ಬಿಟ್ಟು ಪರಿಹಾರ ರೋಡ್ ಆಗಿ ದೇವನಹಳ್ಳಿ ಕಡೆಯಿಂದ ಬರೋರು ಕೂಡ ಈಗ ಹುಣಸನಹಳ್ಳಿಯಿಂದ ಹೊಸಳ್ಳಿ ಮುಖಾಂತರ ಹೋಗ್ತಾ ಇರೋದ್ರಿಂದ ತುಂಬಾ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಮತ್ತು ಅಲ್ಲಿನ ಸಾರ್ವಜನಿಕರು ತುಂಬಾ ತೊಂದರೆ ಆಗಿದೆ. ಈಗ ಹೊಸಳ್ಳಿ ಮತ್ತು ಹುಣಸನಹಳ್ಳಿ ಮತ್ತು ಕೋಳಟಿ ಭಾಗದವರು ಸಾಕಷ್ಟು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡೇ ಬಂದಿದ್ದಾರೆ. ಇದಕ್ಕೆ ಯಾವುದೇ ಪರಿಹಾರವಾಗಿ ಯಾವ ಅಧಿಕಾರಿನ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಹೀಗಾಗಿ ನಮ್ಮ ಮಾನ್ಯ ಕೃಷ್ಣ ಬೈರೇಗೌಡರು ನಗರಾಭಿವೃದ್ಧಿ ಸಚಿವರಾಗಿರೋದ್ರಿಂದ ಸಾಕಷ್ಟು ವಿಚಾರದಲ್ಲಿ ಈ ಫುಟ್ಬಾಲ್ ತೆರವಿಗೋಸ್ಕರ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ಅವರ ಒಂದು ಸಾನ್ನಿಧ್ಯದಲ್ಲಿ ಸುಮಾರು ತೆರವುಗೊಳಿಸಿರೋದ್ರಿಂದ ನಮಗೆ ಈ ಧೈರ್ಯ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ರೋಡ್ ಬಹಳ ಕ್ಲಿಯರ್ ಆಗುತ್ತೆ. ಇದಕ್ಕೆ ಒಂದು ಪರಿಹಾರ ಸೂಚಿಸ್ತಾರೆ ನಮ್ಮ ರಮ್ಯಾ ಮೇಡಮ್ ಅವರು. ಈಗ ನಮ್ಮ ರಕ್ಷಣಾ ವೇದಿಕೆ ಕಡೆಯಿಂದ ಮತ್ತು ನಮ್ಮ ಸಾರ್ವಜನಿಕರ ಹಿತಾಸಕ್ತಿಯಿಂದ ಕೋಳಟಿ ಭಾಗದವರು ಮತ್ತು ಹೊಸಳ್ಳಿ ಭಾಗದವರು ರಮ್ಯಾ ಮೇಡಮ್ ಅವರಿಗೆ ಒಂದು ಮನವಿ ಕೊಡೋ ಮುಖಾಂತರ ಅವ್ರ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿನದಲ್ಲಿ ಇವ್ರು ಏನಾದ್ರೂ ಇದಕ್ಕೆ ತೆರವುಗೊಳಿಸಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಒಂದು ಉಗ್ರವಾದ ಹೋರಾಟವನ್ನ ನಾವು ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಈ ಭಾಗದಲ್ಲಿ ಹೊಸಳ್ಳಿಗೆ ಹೋಗೋ ಜಾಗದಲ್ಲಿ ಏನು ಫುಟ್ಪಾತ್ ಮೇಲೆ ಅಂಗಡಿ ಇಟ್ಕೊಂಡಿದಾರಲ್ಲ, ಇದಕ್ಕೆ ಸಹಕಾರ ಕೊಡ್ತಾ ಇರೋದು ಬೇರೆ ಯಾರು ಅಲ್ಲ. ಇಲ್ಲಿ ವ್ಯಾಪಾರ ಮಾಡೋ 90 ಭಾಗ ಎಲ್ಲ ಉತ್ತರ ಕಡೆಯವರೇ. ಸೊ ಹಾಗಾಗಿ ಉತ್ತರ ಭಾರತೀಯರು, ಹಾಗಾಗಿ ಮತ್ತು ಇಲ್ಲಿರೋ ಜಾಗ ಏನಿದೆ ಅಂಗಡಿ ಮಾಲೀಕರು ಯಾರಿದ್ದಾರೆ 99% ಎಲ್ಲ ಈ ಹುಣಸನಹಳ್ಳಿಯವರೇ, ಎಲ್ಲ ನಮ್ಮವರೇ ಆಗಿರೋದ್ರಿಂದ ಇದಕ್ಕೆ ಏನ್ ಸಾಥ್ ಕೊಡ್ತಾ ಇದಾರೆ ಅಂತಂದ್ರೆ ಅಂಗಡಿಗಳು ಇಟ್ಕೊಂಡಾಗ ಅವ್ರಿಗೆ ಬಾಡಿಗೆ ಕೊಡ್ತಾರೆ. ಈ ರೋಡ್ ಇಟ್ಕೊಂಡು ನನ್ನ ಅಂಗಡಿ ಮುಂದೆ ಇಟ್ಕೊಂತ ಇದ್ ನನ್ ಬಾಡಿಗೆ ಕೊಡು ಅಂತ ಕೇಳ್ತಾರೆ. ಹಾಗಾಗಿ ಇವು ತೆರವುಗೊಳಿಸಿದ್ರೆ ನನಗ್ ಬರೋ ಹಣದಲ್ಲಿ ನನ್ಗೆ ಎಲ್ಲಿ ಕಡಿಮೆ ಆಗ್ಬಿಡುತ್ತೋ ಅನ್ನೋ ಒಂದೇ ಒಂದು ಉದ್ದೇಶ ದುರುಪಯೋಗ ಪಡಿಸ್ಕೊಂಡು ಅವರು ಯಾರೇ ಹೋರಾಟ ಮಾಡಕ್ ಬಂದಾಗ, ತೆರವುಗೊಳಿಸಕ್ ಬಂದಾಗ ಅವ್ರ ಮೇಲೆ ಹಲ್ಲೆ ಮಾಡೋಂಥದ್ದಾಗಿರ್ಬೋದು, ಅವ್ರ ಮೇಲೆ ದೌರ್ಜನ್ಯ ಮಾಡೋಂಥದ್ದಾಗಿರ್ಬೋದು, ಅವ್ರ ಮೇಲೆ ಕೇಸ್ ಮಾಡೋಂಥದ್ದಾಗಿರ್ಬೋದು, ಇವೆಲ್ಲ ನಡೀತಾ ಇರೋದ್ರಿಂದ ಇದು ಬಹಳಷ್ಟು ಜನಗಳಿಗೆ ತೊಂದರೆ ಆಗಿದೆ. ದಯವಿಟ್ಟು ಇದ್ರ ಬಗ್ಗೆ ಈ ಸರಿ ನಾವು ಮನವಿ ಪತ್ರ ಏನ್ ಕೊಟ್ಟಿದೀವಿ ಎಲ್ಲರೂ ಸೇರ್ಕೊಂಡು ಈ ಸರಿ ಆಗ್ಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಇದಾಗಲ್ಲ. ಹೀಗಾಗಿ ಮೊನ್ನೆ ಅಶೋಕ್ ಸಾಹೇಬ್ ಹತ್ರ ನಮ್ಮ ಮಾತಾಡಿದ ಈ ವಿಚಾರದಲ್ಲಿ ಅವರೇ ಪರ್ಯಾಯ ರೋಡ್ ಆಗಿ ಏನೋ ಟೊಯೋಟಾ ಶೋರೂಮ್ ಮುಂದೆ ಯಾವ್ದು ರಾಜಕಾಲುವೆ ಇದೆಯಂತೆ, ಅದ್ರ ಮೇಲೆ ಏನು ಮಾಡ್ಬೇಕು ಅಂತ ಹೇಳಿದ್ದಾರೆ. ದಯವಿಟ್ಟು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಅದಕ್ಕೂ ಈ ಗಮನಕ್ಕೆ ಬರಬೇಕು. ಈ ನಮ್ಮ ರಮ್ಯಾ ಮೇಡಮ್ ಅವ್ರಿಗೂ ಈ ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ಇದನ್ನ ಪರ್ಯಾಯ ರೋಡ್ ಆಗಿ ಅದನ್ನ ಮಾಡ್ಕೊಡಿ. ನಮ್ಮ ರಸ್ತೆನ ತೆರವುಗೊಳಿಸೋ ಮುಖಾಂತರ, ನಮ್ಮ ಫುಟ್ಬಾಲ್ ತೆರವುಗೊಳಿಸೋ ಮುಖಾಂತರ ಸಾರ್ವಜನಿಕರ ಮುಕ್ತಿ ಸಿಗಲಿ. ಇದೊಂದ್ಸರಿ ಏನೋ ನಮ್ಮ ಅದೃಷ್ಟ, ನಮ್ಮ ಭಾಗದ MLA, ನಮ್ಮ ಭಾಗದ ಒಬ್ಬ ಮಿನಿಸ್ಟ್ರು ಇಲ್ಲಿ ಇಟ್ಕೊಂಡು ಇದನ್ನ ಮಾಡ್ಸಕ್ ಆಗಿಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವ್ ಯಾವತ್ತೂ ಇದನ್ನ ಮಾಡಕ್ ಸಾಧ್ಯನೇ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಬೇಕಾಗಿ ನಾವು ಕೇಳ್ಕೊಂತ ಇದೀವಿ. ಸಭೆಗೆ ಯಾಕೆ ಬಂದಿದ್ರಿ ಅಂದ್ರೆ ನಮ್ಮ ಹುಣಸನಹಳ್ಳಿಯಿಂದ ಹೊಸಳ್ಳಿ ಮತ್ತೆ ಕೋಡಗಟ್ಟಿಗೆ ಹೋಗುವಂತ ರೋಡು ಪಾದಚಾರಿಗಳಿಗೆ ತುಂಬಾ ತೊಂದರೆ ಆಗ್ತದೆ, ಹೋಗಕ್ ಆಗ್ತಿಲ್ಲ. ಜನಸಂಖ್ಯೆ ಜಾಸ್ತಿ ಆಗಿದೆ, ಬೀದಿಗಳಾಗಿದ್ದಾವೆ, ಹೋಟ್ಲುಗಳಾಗಿದ್ದಾವೆ, ಮನೆಗಳಾಗಿದ್ದಾವೆ, ಬಾಡಿಗೆ ಮನೆಗಳಾಗಿದ್ದಾವೆ. ಮುಂದಕ್ಕ ಹಳ್ಳಿಗಳಿಗೆ ರಸ್ತೆ ಇದೆ, ಸಂಪರ್ಕ ರಸ್ತೆ ಇದೆ, ಇದು ಏರ್ಪೋರ್ಟ್ಗೂ ಸಂಪರ್ಕ ರಸ್ತೆ ಇದೆ. ಆದ್ರಿಂದ ತುಂಬಾ ತೊಂದರೆ ಆಗ್ತದೆ ಸಾರ್ವಜನಿಕವಾಗಿ ಓಡಾಡಕ್ಕೆ. ಸಾರ್ವಜನಿಕರಿಗೆ ಅಲ್ಲಿ ಯಾವ ಡೆಲಿವರಿ ಪೇಷಂಟ್ ಬಂದ್ರೆ ಡೆಲಿವರಿ ಅಲ್ಲೇ ಆಗ್ಬಿಡ್ತದೆ ಅಂತ ಸಿಚುವೇಶನ್ ಆಗಿದೆ. ಆದ್ರಿಂದ ದಯವಿಟ್ಟು ಇಲ್ಲಿ ಬಂದು ಇವತ್ತು ಮನವಿ ಕೊಟ್ಟಿದ್ದೀರಿ ಪುರಸಭೆಗೆ, ಮೇಡಮ್ ಅವ್ರಿಗೆ. ಆದ್ರಿಂದ ಅವರು ಆಯ್ತು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರೆ, ಆದ್ರೆ ಸರ್ಕಾರ ಆದೇಶ ಇದೆ, ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಆದೇಶ ಮಾಡಿದ್ದಾರೆ, ಫುಟ್ಪಾತ್ ತೆರವು ಕಾರ್ಯಕ್ರಮ ಎಲ್ಲೇ ಇರಲಿ ಮಾಡ್ಬೇಕು ಅಂತೇಳಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಸಂದರ್ಭದಲ್ಲಿ ನಾವು ಸಪೋರ್ಟ್ ಮಾಡ್ತೀರಿ. ಖಂಡಿತ ಸಾರ್ವಜನಿಕ ತೊಂದರೆ ಆಗ್ತಿದ್ದಂಗೆ ಅದನ್ನ ತೆರವುಗೊಳಿಸ್ಕೊಡಿ ಅಂತ ಕೇಳಿದಿರಿ. ಅವರು ಆಯ್ತು ಮಾಡ್ತೀರಿ, ಎಲ್ಲ ನೋಟಿಸ್ ಕೊಟ್ಬಿಟ್ಟು ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಮಾಡಿಲ್ಲ ಅಂದ್ರೆ ನಾವೇ ಹೋರಾಟ ಮಾಡ್ಬೇಕಂತ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಅದನ್ನು ಸರ್ವಿಸ್ ರಸ್ತೆ ಏನಿದೆ ಫುಟ್ಪಾತ್ ಸರ್ವಿಸ್ ಮಾಡ್ಬೇಕಲ್ವಾ, ಫುಟ್ಪಾತ್ ನ ತೆರವು ಕಾರ್ಯಕ್ರಮ ಹೋರಾಟವನ್ನು ಮಾಡಿ ನಾವು ಕೆಲಸ ಮಾಡ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಸರ್ಕಾರ ಆದೇಶ ಇರೋದೇ ತಪ್ಪಿಸ್ಕೊಳಕ್ಕಾಗಲ್ಲ. ಅವರು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ
ಅಧಿಕಾರಿಗಳಿಗೆ ನಿಮ್ಗೆ ಏನ್ ಬೇಕು ಸಪೋರ್ಟ್ ನಾವು ಮಾಡ್ತೀವಿ, ಫುಲ್ ಸಪೋರ್ಟ್. ಪೊಲೀಸ್ ಇಲಾಖೆನೂ ಸಪೋರ್ಟ್ ಕೊಡಿಸ್ತಾರೆ, ದಯವಿಟ್ಟು ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಮಾಡ್ಬೇಕು ಅವರು, ಅವ್ರಿಗೂ ನಾವು ಬೆಂಬಲವಾಗಿರ್ತೀರಿ, ಮಾಡ್ಲಿ, ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ನಾವ್ ಹೇಳ್ತೀರಿ. ಅಲ್ಲಿ ಏನೆಲ್ಲ ಅನಾಹುತಗಳು ಈಗ ಅಲ್ಲಿ ಏನಾಗಿದೆ, ಚರಂಡಿ ಮೇಲೆ ವ್ಯಾಪಾರ ಮಾಡ್ತಾರೆ, ಫುಟ್ಪಾತ್ ಮೇಲೆ. ಚರಂಡಿ ಫುಟ್ಪಾತ್ ಎರಡನ್ನೂ ಆವರಿಸ್ಕೊಂಡಿದ್ದಾರೆ. ಫಸ್ಟ್ ಅದನ್ನ ತೆರವುಗೊಳಿಸ್ಬೇಕು. ಅದನ್ನೇ ನಾವು ಮನವಿ ಪತ್ರದಲ್ಲಿ ಹೇಳೋದು. ಮೇಡಮ್ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ಅವ್ರು ಹೊಸದ ಬಂದಿದ್ದಾರೆ. ಅವ್ರು ಬಂದು 1.5 ತಿಂಗಳೇನಾಗಿದೆ. ಮತ್ತೆ ಮೊನ್ನೆ ಆಕ್ಸಿಡೆಂಟ್ ಆಗಿ ಇಬ್ರು ಡೆತ್ ಆಗಿದ್ದಾರೆ ಗ್ರಾಮಸ್ಥರು. ಅದಕ್ಕೆ ಗ್ರಾಮಸ್ಥರು ಎಲ್ಲರೂ ಸೇರಿದ್ರು, ಯಾವುದೇ ಪಾರ್ಟಿ ಪಕ್ಷ ಇಲ್ಲ ಇಲ್ಲಿ, ಸಾರ್ವಜನಿಕವಾಗಿ ಎಲ್ಲರೂ ಬಂದಿದ್ದಾರೆ. ಆದ್ರಿಂದ ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಬಂದಿದ್ರೆ ಒಳ್ಳೇದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಅಂತೂ ಖಂಡಿತ ಮಾಡ್ತೀವಿ. ರಕ್ಷಣೆ ರಾಜ್ಯ ಕಾರ್ಯದರ್ಶಿ ಅದು ಪರ್ಸನಲ್. ಅದು ಅವ್ರ ಓನರ್ ಇರ್ತಾರಲ್ಲ, ನಮ್ಮ ಬಿಲ್ಡಿಂಗ್ ಓನರ್ಗಳು, ಅದು ಎಕ್ಸ್ಟ್ರಾ ಬಾಡಿಗೆ ತಗೊಂಡೋದು ಪರ್ಸನಲ್. ಅದು ನಮ್ಗೆ ಬೇಕಿಲ್ಲ. ಅದು ನಮ್ಗೆ ಬೇಕಿರೋದು ಫುಟ್ಪಾತ್ ತೆರವು ಅಷ್ಟೇ ಬೇಕಿರೋದು. ಅವ್ರೇನೇನೋ ಮಾಡ್ಕೊಳ್ಳಿ, ಅವ್ರ ಅಂಗಡಿ ಇದೆ, ಅವ್ರ ಅಂಗಡಿ ಬಾಡಿಗೆ ತಗೊಳ್ಳಿ, ಫುಟ್ಪಾತ್ ನ ತೆರವುಗೊಳಿಸ್ಬೇಕು ಅಷ್ಟೇ ನಮ್ಗೆ.